ಮಾಡಿ ನೀವು ಅವ್ರಿಗೆ ಗಾಡಿ ಓಡಿಸ್ಬಾರ್ದು ಅಂತ ಹೇಳಿದಾರೆ ತಾನೇ ಆರ್ ಟಿ ಓದವರು. ನೀವು ಕೂತ್ಕೊಳ್ರಿ, ನಿಮ್ಮ ಪಾಡು ನೀವು ಗಾಡಿ ಓಡಿಸ್ತಾ ಇದ್ದೀರಲ್ವ, ಕೂತ್ಕೊಳ್ಳಿ ನೀವು. ಎಲ್ಲಿ ನಿಮ್ಮ ಹೆಲ್ತ್ ಇವರು ಯಾರು ಇನ್ಸ್ಪೆಕ್ಟ್ರು ಏನು ಚಂದ್ರಶೇಖರ ಏನು ಅವ್ರ ಬಂದಿಲ್ಲ, ಕರೀರಿ ಅವ್ರನ್ನ. ಆತ್ಮೀಯರೇ ನಮಸ್ಕಾರ. ಏನು ಈ ಪೊಲೀಸ್ನವ್ರಿಗೂ ಕೂಡ ನಾನು ಹಲವಾರು ಬಾರಿ ಹೇಳಿದೆ, ಅಲ್ಲೆಲ್ಲೋ ಕೂತ್ಕೊಂಡು ಸ್ಟೇಷನ್ ಮುಂದೆಲಿ ಹಲವಾರು ರೀತಿಯಾದಂಥ ಯಾವುದೋ ಹೆಲ್ಮೆಟ್ ಹಾಕಿಲ್ಲ ಅಂತ ಚೆಕ್ ಮಾಡ್ಕೊಂಡು ಕೂತ್ಕೋತಾರೆ. ಇಲ್ಲಿ ಈ ಗಾಡಿಗಳಿಗೆ ದಾಖಲೆಗಳೇ ಇಲ್ಲ. ಆರ್ ಟಿ ಓದವರು ಯಾವ ಕಾರಣಕ್ಕೂ ಈ ಗಾಡಿಗಳಿಗೆ ಓಡಿಸ್ಕೂಡ್ದು ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿ ಬಿಸಾಕಿದ್ದಾರೆ. ಅಂಥದ್ರಲ್ಲಿ ಈ ಟ್ರ್ಯಾಕ್ಟರ್ಗಳನ್ನ ಓಡಿಸ್ತಿದ್ದಾರೆ. ಈ ಡ್ರೈವರ್ಗಳು ಪಾಪ ಅಮಾಯಕರು, ಪೌರ ಕಾರ್ಮಿಕರು ಅಮಾಯಕರು, ಅವ್ರಿಗೆಲ್ಲ ಅವರ ಜೀವನದ ಮತ್ತು ಅವರ ಜೀವಗಳ ಮೇಲೆ ಚೆಲ್ಲಾಟ ಆಡ್ತಿದ್ದಾರೆ ಈ ಅಧಿಕಾರಿಗಳು. ಇವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರು ಗಾಡಿ ಎತ್ತಕ್ಕೆ ಹೇಳಿರೋದು? ಯಾರು ಗಾಡಿ ತಗೊಂಡೋಗ್ಬೇಕು, ಕಸ ತುಂಬಬೇಕು ಅಂತ ಹೇಳ್ಬಿಟ್ಟು ಹೇಳಿರೋದು ಯಾರು? ಚಂದ್ರಶೇಖರ್ ಅವರಾ? ಏನಂತ ಹೇಳಿದ್ರು? ನೀವು ಗಾಡಿಗಳಿಗೆ ದಾಖಲೆಗಳನ್ನ ಕೇಳೋದಿಲ್ವಾ ನೀವು? ಏನು ಇಲ್ಲ ಅಂತ ಗೊತ್ತಿದ್ರು ನೀವು ಯಾಕೆ ಗಾಡಿ ಎತ್ತುತ್ತೀರಾ? ನೀವು ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇದಕ್ಕೆ ರಸ್ತೆಯಲ್ಲಿ ಹೋಗೋ ಗಾಡಿಗಳು ಆಕ್ಸಿಡೆಂಟ್ ಆಗಲ್ಲ ಅಂತ ಹೆಂಗೆ ಹೇಳ್ತೀರಿ? ಮತ್ತೆ ಯಾಕೆ ಎತ್ತುತ್ತಾ ಇದ್ದೀರಿ ಗಾಡಿನ? ನೀವು ಅಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಗಾಡಿ ತೆಗಿತೀರಿ ನೀವು? ನಾನು ಓಡಿಸಲ್ಲ ಅಂತ ಹೇಳ್ಬೇಕಲ್ವ ನೀವು? ದಾಖಲೆ ಇಲ್ಲದ್ಮೇಲೆ ಈಗ ಪೊಲೀಸ್ನವರೆಲ್ಲ ಚೆಕ್ ಮಾಡೋದಿಲ್ಲ ನಿಮ್ಮನ್ನ? ಚೆಕ್ ಮಾಡೋರು 2-3 ಸರಿ. ಏನು ಅಂತ ಹೇಳೋರು, ಬಂದು ಹೇಳಿದಾಗ ಮಾಡ್ಕೊಂಡು ಹೇಳೋರು. ಆಯಿತು, ನಿಲ್ಲಿಸಿ ಗಾಡಿನ. ಏನು ಗೊತ್ತಾ ಸರ್, ನಾವು ಓಡಿಸಲ್ಲ ಹೋಗಾಯ್ತು ಮನೆಗೆ ಅಂತ. ನೋಡಿ, ಅಲ್ಲೊಂದು ಟ್ರ್ಯಾಕ್ಟರ್ ನಿಂತಿದೆ, ಅದು ಇದೇ ಥರದಲ್ಲಿ. ಯಾವುದೇ ಒಂದು ನಯಾ ಪೈಸು ಡಾಕ್ಯುಮೆಂಟ್ ಇಲ್ಲ, ಡಾಕ್ಯುಮೆಂಟೇ ಇಟ್ಟಿಲ್ಲ. ಗಾಡಿನ ರಿಜೆಕ್ಟ್ ಮಾಡಿದ್ದಾರೆ ಆರ್ ಟಿ ಓದವರು. ನಾನು ದೂರು ನೀಡಿದ ನಂತರದಲ್ಲಿ 3-4 ಟ್ರ್ಯಾಕ್ಟರ್ಗಳು ಯಾವುದೇ ದಾಖಲಾತಿಗಳಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ರಿಜೆಕ್ಟ್ ಮಾಡಿ ನಿಲ್ಲಿಸಿದ್ದಾರೆ. ಆದರೆ ಇವರು ಎಲ್ಲವನ್ನು ಕಾನೂನುಗಳನ್ನ ಊರಿಗೆಲ್ಲ ದಂಡ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಅಂತ ಹೇಳೋಂಥ ಅಯೋಗ್ಯ ಇಲಾಖೆಯಲ್ಲಿ ಅವರೇ ತಪ್ಪುಗಳು ಮಾಡಿದ್ರೆ ಯಾರು ಕೇಳಬಾರ್ದಾ? ಈ ಪೊಲೀಸ್ನವ್ರು ಇವ್ಗಳನ್ನ ಈ ಗಾಡಿಗಳನ್ನ ಯಾಕೆ ಹಿಡಿಯೋದಿಲ್ಲ ಅಂತ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಹಲವಾರು ಬಾರಿ ದೂರು ಕೊಟ್ಟಿದ್ದೀನಿ ಅವ್ರಿಗೆ, ಪೊಲೀಸ್ನವ್ರಿಗೆ ಮೌಖಿಕವಾಗಿ ದೂರವಾಣಿ ಕರೆ ಮಾಡಿ ಈ ಗಾಡಿಗಳನ್ನ ಸೀಸ್ ಮಾಡಿ ಅಂತ ಕೇಳಿದ್ದೀನಿ. ಯಾಕೆ ಸೀಸ್ ಮಾಡ್ತಾ ಇಲ್ಲ ಇವರು? ಬನ್ನಿ ಸಾ, ಏನು ಹೇಳಿ ಸಾ. ಇದು ಡಾಕ್ಯುಮೆಂಟ್ಸ್ ಇದರಲ್ಲಿ ನಮ್ಮ ಇಂಜಿನಿಯರ್ ಬರ್ತಾರೆ, ಅವ್ರು ಬಂದು ಈಗ ನೀವು ಈ ಗಾಡಿಗಳು ಲೈನಿಗೆ ಇಳಿಸ್ಬೇಕಾದ್ರೆ ನೀವು ಇದು ಮಾಡಬೇಕಲ್ವ, ಅದನ್ನ ಚೆಕ್ ಮಾಡಬೇಕಲ್ವಾ? ನೀವು ಲೈನಿಗೆ ಕಳಿಸ್ಬೇಕು ಅಂತಂದರೆ ಈಗ ಇವ್ರುಗಳ ಹೊಣೆ ಎಲ್ಲ ನಿಮ್ಮದೇ ಅಲ್ವಾ? ಪೌರ ಕಾರ್ಮಿಕರುಗಳ ಹೊಣೆ ಎಲ್ಲ ನಿಮ್ಮದೇ ಅಲ್ವಾ? ಅವರು ಆ ಗಾಡಿಗಳಲ್ಲಿ ಓಡಾಡ್ತಾರಲ್ವಾ? ಗಾಡಿದು ಮೇಂಟೆನೆನ್ಸ್ ಎಲ್ಲ ನಮ್ಮ ಇಂಜಿನಿಯರ್ ಮಾಡ್ತಾ ಇರೋದು. ಇಂಜಿನಿಯರ್ ಮಾಡ್ತಿದ್ದಾರೆ. ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಲೈನ್ಗೆ ಹೋಗ್ಬೋದಾ ಗಾಡಿನ ಅಂತ ಕೇಳಬೇಕಲ್ವ ನೀವು? ಅವ್ರ ಹತ್ರ ಈಗ ಫೋನ್ ಮಾಡಿದೆ, ಬರ್ತಾ ಇದ್ದೀನಿ. ಕರೆಸಿ, ಆಯಿತು. ಫೋನ್ ಮಾಡಿದೆ, ಬರ್ತಾ ಇದ್ದೀನಿ.